ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್. ಇದು ಇವತ್ತಿನ ಸಿಂಪಲ್ ಎಳೆ ರಂಗೋಲಿ. ಇದು ಚುಕ್ಕಿ ಬಿಟ್ಟು ಎಳೆ ರಂಗೋಲಿ ಬಿಟ್ಟಿರೋದು. ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಬೇರೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ತಿಂಡಿಗೆ ಅಂತೇಳಿ ಚಪಾತಿ ಚಟ್ನಿ ಜೊತೆಗೆ ಮೊಸರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಇನ್ನು ತಿಂಡಿ ತಿಂದ್ಕೊಂಡು ಪೂರ್ತಿ ಮನೆ ಕೆಲಸ ಎಲ್ಲ ಮುಗಿಸಿ ಬೇಗ ಸೊ ಆಫೀಸ್ಗೆ ಹೊರಡಬೇಕಿತ್ತು. ಬಟ್ ಇವತ್ತು ಆಂಟಿ ಊರಿಗೆ ಬರ್ತೀನಿ ಅಂತ ಹೇಳಿದರು. ಸರಿ, ಹಾಗಾಗಿ ಊರಿಗೆ ಹೋಗೋಣ ಅಂಥೇಳಿ ಒಂದು ರೌಂಡ್ ನಾನು ಕೂಡ ಊರಿಗೆ ಬಂದೆ. ಬಂದು ಹೊಸುಂಡಿ ಇದು. ಸೊ ಬೆಳಗ್ಗೆ ಬರಬೇಕಾದ್ರೆ ಫುಲ್ಲು ಚಳಿ ಆಗ್ತಾಯಿತ್ತು. ಸೊ ಅಲ್ಲಿಗೆ ಬಂದಮೇಲೂ ಕೂಡ ಊರಿಗೆ ಹೋದ್ಮೇಲೂ ಕೂಡ ಫುಲ್ಲು ಚಳಿನೇ ವಾತಾವರಣ ಇದೆ. ಸೊ ಮಳೆ ಹನಿ ಕೂಡ ಆಗ್ತಾಯಿದೆ. ಬಟ್ ಜೋರಾಗಿ ಏನು ಬರ್ತಾಯಿಲ್ಲ, ಬಟ್ ಸಣ್ಣ ಹನಿ ಅಂತೂ ಜಾಸ್ತಿ ಇದೆ. ಇನ್ನು ಊರಿಗೆ ಬಂದಮೇಲೆ ನೇಚರ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಹಚ್ಚ ಹಸಿರಿಂದ ತುಂಬಿರುವಂಥದ್ದು ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ. ಇನ್ನು ಬೆಳಗ್ಗೆನೇ ಬರಬೇಕಾದ್ರೆ ಚಪಾತಿ ತಿನ್ಕೊಂಡು ಬಂದಿದ್ದೆ. ಸೊ ಇಲ್ಲೂ ಕೂಡ ತಿಂಡಿ ಮಾಡಿದರು. ನಾನು ತಿಂಡಿ ಬೇಡ ಅಂದೆ. ಸೊ ಬಿಸಿ ಈರುಳ್ಳಿ ಬೋಂಡ ಮಾಡಿಕೊಟ್ರು. ಬಿಸಿ ಬೋಂಡ. ಅದು ಅಲ್ಲದೆ ಚಳಿ ಇತ್ತು. ಮಳೆಯಲ್ಲಿ ಬೇರೆ ನೆನ್ಕೊಂಡ್ಬಂದಿದ್ದೆ, ಸಖತ್ತಾಗಿತ್ತು. ಇನ್ನು ಬಿಸಿ ಟೀ ಮಾಡಿಕೊಟ್ರು, ಕುಡ್ಕೊಂಡು ಆರಾಮಾಗಿ. ಊರಿಂದನೇ ಅಳಿಸ್ಲೇನು ತಂದಿದ್ರು ಆಂಟಿ. ಹಾಗಾಗಿ ನೀಟಾಗಿ ಅಲ್ಲಿಂದನೇ ನೀಟಾಗೆಲ್ಲ ತೊಳೆ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದು ಎಲ್ರಿಗೂ ಕೊಟ್ಟೆ. ತುಂಬಾ ಚೆನ್ನಾಗಿತ್ತು. ಸಖತ್ತಾಗಿ ಎಲ್ಲರೂ ಇಷ್ಟಪಟ್ಟರು. ಇನ್ನು ನಾನು ತಿಂದೆ. ಸೊ ಅಳಿಸ್ಲೇನು ಜಾಸ್ತಿ ತಿಂದಾಗ ಯಾರೂ ಊಟ ಮಾಡೋಕ್ಕೆ ಹೋಗಬಾರ್ದು. ಈವ್ನಿಂಗ್ ನನ್ನ ಮಗಳಿಗೆ ಅಂತೇಳಿ ಎಗ್ ಫ್ರೈಡ್ ರೈಸ್ ಮತ್ತು ಚಿಲ್ಲಿ ಚಿಕನ್ ತರಿಸಿದೆ. ಸೂಪರಾಗಿತ್ತು. ಇನ್ನು ಮತ್ತೆ ಇದನ್ನು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಚಿಕ್ಕಿ ರಂಗೋಲಿ ತುಂಬಾ ಚೆನ್ನಾಗಿ ಬಂದಿದೆ, ಸಿಂಪಲ್ಲಾಗಿ. ಇನ್ನು ರಂಗೋಲಿ ಬಿಟ್ಟು ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಪೊಂಗಲ್ಲು, ಬಿಸಿ ಖಾರ ಪೊಂಗಲ್ಲು ತಿಂಡಿಗೆ ರೆಡಿ ಆಯಿತು. ಸೊ ಖಾರ ಪೊಂಗಲ್ಗೆ ಜೊತೆಗೆ ಉದ್ನೋಡೆ, ಚಟ್ನಿ, ಇಲ್ಲಾಂದರೆ ಇದಕ್ಕೆ ಹುಳಿಗೊಜ್ಜು ಅಂತ ಮಾಡ್ತಾರೆ. ಸೊ ಅದು ಒಳ್ಳೆ ಕಾಂಬಿನೇಷನ್ನು, ಸಖತ್ತಾಗಿರುತ್ತೆ. ಸೊ ಇನ್ನು ತಿಂಡಿ ಮುಗಿಸಿ ಮನೆ ಎಲ್ಲ ಕೆಲಸಗಳನ್ನ ಮುಗಿಸಿ ಸೊ ನಾನು ಹೊರಡೋಣ ಅಂತೇಳಿ ಹೊರಟೆ. ಇವತ್ತು ಬಂದು ಸ್ಯಾಟರ್ಡೆ. ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು, ಶನಿ ಮಹಾತ್ಮ ದೇವಸ್ಥಾನಕ್ಕೆ. ಇನ್ನು ಇವಾಗಂತೂ ಸುತ್ತ ಶನಿ ಮಹಾತ್ಮ ದೇವಸ್ಥಾನಗಳು ಎಲ್ಲೆಲ್ಲಿದೆ ಅನ್ನೋದು ಗೊತ್ತಾಗಿದೆ. ಸೊ ಫಸ್ಟು ಮನೆಯಲ್ಲಿ ಪೂಜೆ ಮಾಡೋಣ ಅಂಥೇಳಿ ಮನೇಲಿ ದಾಸವಾಳ ಹೂವು ಎಲ್ಲ ತಂದುಕೊಟ್ಟಿದ್ರು. ಸೊ ಹಾಗಾಗಿ ಎಲ್ಲ ದೇವ್ರಿಗೂ ಕೂಡ ಇವತ್ತು ದಾಸವಾಳ ಹೂವನ್ನೇ ಮುಡಿಸಿರೋದು. ಇದು ಸಿಂಪಲ್ ಒಂದೇಳೆ ದಾಸವಾಳ, ಪಿಂಕ್ ಕಲರು, ಚೆನ್ನಾಗಿತ್ತು. ಗಣೇಶನಿಗಂತೂ ದಾಸವಾಳ ತುಂಬ ಫೇವ್ರೇಟು. ಇನ್ನು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಅಲ್ಲಿಂದ ನಾನು ಆಫೀಸ್ಗೆ ಹೋಗೋ ರೋಡಲ್ಲಿ, ಇದು ಸಯ್ಯಾಜಿರಾವ್ ರೋಡಲ್ಲಿರುವಂತಹ ಶನಿ ಮಹಾತ್ಮನ ಟೆಂಪಲ್ಲು. ಇಲ್ಲಿ ಯಾವಾಗಲೂ ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ. ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು ಅಲ್ಲೇ ಸುತ್ತ ಸಿಗುತ್ತೆ. ತುಳಸಿ ಇರ್ಬೋದು, ಸಾಮಂತಿಗೆ ಹೂವು ಇರ್ಬೋದು, ಮಲ್ಲಿಗೆ ಹೂವು, ಕನಕಾಂಬರ ಹೂವು, ಗಂಧದ ಕಡ್ಡಿ ಇರ್ಬೋದು, ಕರ್ಪೂರ ಇರ್ಬೋದು, ಎಳ್ಬತ್ತಿ ಇರ್ಬೋದು. ಸೊ ಎಲ್ಲ ಇಲ್ಲೇ ಸುತ್ತನೇ ಕೂತ್ಕೊಂಡು ಮಾರ್ತಾರೆ. ಸೊ ಹಾಗಾಗಿ ನಾವು ಏನೂ ತೊಗೊಂಡೋಗಿಲ್ಲ ಅಂದ್ರೂ ಆರಾಮಾಗಿ ಇಲ್ಲಿ ಹೇಗೆ ಬೇಕು ತೊಗೊಂಡು ನಾವು ಪೂಜೆ ಮಾಡ್ಕೊಂಡು ಬರ್ಬೋದು. ಇಲ್ಲಿ ಏನು ವಿಶೇಷ ಅಂದರೆ ಬೇರೆಯವ್ರು ಯಾರೂ ಪೂಜೆ ಮಾಡಿ ನಮಗೆ ಕೊಡೋದಿಲ್ಲ. ಸೊ ನಾವೇ ಸ್ವತಃ ಹೂವು ಹಾಕಿ, ಸೊ ನಮಗೆ ಕರ್ಪೂರ ಬೇಕಾ, ಗಂಧ ಕಡ್ಡಿ ಬೇಕಾ ತೊಗೊಂಡು ಅಲ್ಲೇ ಪೂಜೆ ಮಾಡಿಕೊಂಡು ಬರ್ಬೋದು. ಎಳ್ಬತ್ತಿ ಹಚ್ಚೋರು ಕೂಡ ಅಲ್ಲೇ ಎಳ್ಬತ್ತಿಗೆ ಬೇಕಾಗಿರುವಂಥ ಸಾಮಾನು ಏನಿದೆ, ಎಣ್ಣೆ, ಎಳ್ಬತ್ತಿ, ಸೊ ಎಲ್ಲ ಇಟ್ಟಿರ್ತಾರೆ. ಸೊ ಯಾರ್ಯಾರಿಗೆ ಯಾವ್ಯಾವ್ದು ಬೇಕು ತೊಗೊಂಡು ಹಚ್ಬೋದು. ಇಲ್ಲಂತೂ ತುಂಬ ಜನ ಬರ್ತಾರೆ, ಈ ಸರೌಂಡಿಗಳೆಲ್ಲರೂ ತುಂಬ ಜನ ಬರ್ತಾರೆ. ಸೊ ನಾನು ಆಫೀಸ್ಗೆ ಹೋಗೋ ರೋಡ್ ಆದ್ದರಿಂದ ಸೊ ನನಗೂ ಕೂಡ ಇಲ್ಲೇ ಪೂಜೆ ಮುಗಿಸ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ. ಸಮ್ಟೈಮ್ಸ್ ನಾನು ಆಫೀಸ್ಗೆ ಹೋಗಲಿಲ್ಲ ಅಂದರೆ ಮನೆ ಹತ್ರನೂ ಇದೆ. ಸೊ ಮನೆ ಹತ್ರನೂ ಕೂಡ ಹೋಗ್ಬೋದು. ಸೊ ಮಳೆ ಬರೋ ಹಾಗಿದೆ ಇವತ್ತು ಕೂಡ, ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ತುಂಬ ಜನ ಹೆಚ್ಚು ಜನ ಹಾಕಿದ್ದಾರೆ. ತುಳಸಿನೇ ಹಾಕಿ ಪೂಜೆನ ಮಾಡಿರುವಂಥದ್ದು. ಯಾರಿಗೆ ಬೇಕು ಅವರು ಕರ್ಪೂರ ತೊಗೊಂಡು ಅಲ್ಲೇ ಹಚ್ಚಿ ಮಂಗಳಾರತಿ ಕೂಡ ಮಾಡ್ಬೋದು. ನಾನು ಕೂಡ ಕರ್ಪೂರ ತೊಗೊಂಡು ನಾನೇ ಪೂಜೆ ಮಾಡಿದೆ. ತುಂಬ ಖುಷಿಯಾಯಿತು. ಸಿಂಪಲ್ಲಾಗಿದೆ, ಇದು ತುಂಬ ಪುಟ್ಟದು, ಬಟ್ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ವಿಶೇಷ ಪೂಜೆಗಳು ಕೂಡ ಅವಾಗವಾಗ ನಡೀತಾ ಇರುತ್ತೆ. ತುಂಬ ಗ್ರ್ಯಾಂಡಾಗಿ ಎಲ್ಲ ಮಾಡ್ತಾರೆ. ಸೊ ಅದು ತುಂಬ ಖುಷಿ ವಿಷಯ. ಇನ್ನು ಶನಿವಾರ ಇಲ್ಲಿ ಪೂಜೆ ಮಾಡೋರು ಪೂಜೆ ಮುಗಿಸ್ಕೊಂಡು ಸುತ್ತ ಕೂತಿರೋರಿಗೆ ಕೆಲವರು ಊಟ ತಿಂಡಿದು ಕೂಡ ತಂದುಕೊಡ್ತಾರೆ.
ಒಳ್ಳೆ ದೇವ್ರ ದರ್ಶನ ಆಯಿತು, ಒಳ್ಳೆ ಪೂಜೆ ಆಯಿತು, ಖುಷಿ ಆಯಿತು. ಏಕೆಂದರೆ ಇಲ್ಲಿ ನಾವೇ ಆರಾಮಾಗಿ ಯಾವ ರೀತಿ ಬೇಕು ಆ ರೀತಿ ಪೂಜೆ ಮಾಡ್ಬೋದು. ಹೂ ಅಲಂಕಾರವನ್ನು ನಾವೇ ಮಾಡ್ಬೋದು, ತುಳಸಿನೂ ನಾವೇ ಹಾಕ್ಬೋದು. ಆರಾಮಾಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಸೊ ನಾನು ಅಲ್ಲಿಂದ ಹೊರಡೋಣ ಅಂತ, ಇನ್ನು ಆಫೀಸ್ಗೆ ಅಲ್ಲಿಂದ ಆರಾಮಾಗಿ ಹೊರಡೋಣ ಅಂತೇಳಿ ಹೊರಟು ಆಫೀಸ್ ಹತ್ರ ಬಂದೆ. ಇನ್ನು ಆಫೀಸ್ ಹತ್ರ ಬರಬೇಕಾದ್ರೆ ಸ್ವಲ್ಪ ಫುಲ್ಲು ಇವತ್ತು ಚಳಿ ವಾತಾವರಣ, ಇವತ್ತೇನು ಅಷ್ಟು ಬಿಸಿಲಿರಲಿಲ್ಲ, ಪೂರ್ತಿ ತಣ್ಣಗಿತ್ತು ವಾತಾವರಣ. ಸೊ ಒಳ್ಳೆ ವೆದರ್ ಇದೆ ಇವತ್ತು. ಸರಿ, ಇನ್ನು ನನಗೆ ಇನ್ನು ಫಾಲೋಪಿಂಗ್ ವರ್ಕ್ ಇತ್ತು. ಸೊ ಹಾಗಾಗಿ ಫಸ್ಟು ಆಫೀಸ್ಗೆ ಹೋಗಿ ನನ್ನ ಒಂದು ಏನಿದೆ ರೆಗ್ಯುಲರಾಗಿ ಫಾಲೋಪಿಂಗ್ ವರ್ಕ್ ಸೊ ಮಾಡೋಣ ಅಂಥೇಳಿ ಆಫೀಸಿಗೆ ಬಂದೆ. ಇನ್ನು ಆಫೀಸಲ್ಲಿ ನಮ್ಮ ಒಂದು ಬ್ಯಾಚ್ ಏನು ನಡೀತಾ ಇತ್ತು. ಸೊ ಕೆಲವೊಬ್ಬರು ಬಂದಿದ್ದಾರೆ, ಒಂದು 7-8 ಮೆಂಬರ್ಸ್ ಇದ್ದಾರೆ ಅಷ್ಟೇ. ಇನ್ನು ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಓಡೋಣ ಅಂತೇಳಿ ಹೊರಟೆ. ಇನ್ನು ಇದು ಬಂದು ನಮ್ಮ ವಿ ವಿ ಮಾಲ್ದಲ್ಲೇ ಇರುವಂತಹ ಒಂದು ಹೊಸ ಒಂದು ನಾನ್ ವೆಜ್ ಹೋಟೆಲು, ಪುಟ್ಟದಾಗಿದೆ. ಇದು ತೇಗು ಮಿಸ್ ಆಪೋಸಿಟ್ ರೋಡಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ, ಇದು ಹೊಸದು ಅಂತ ಹೇಳಿದ್ರು. ಸೊ ಇವರು ಅಲ್ಲೇ ಮಾಡಿ ಆರಾಮಾಗಿ ಅಲ್ಲೇ ಬಡಿಸುವಂಥದ್ದು. ಫ್ಯಾಮಿಲಿ ಎಲ್ಲ ಆರಾಮಾಗಿ ತುಂಬ ಜನ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಊಟ ಅಂತ ಹೇಳಿದ್ರು. ಜೊತೆಗೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಕೂಡ ಅಂತ ಹೇಳಿದ್ರು. ಸೊ ಹಾಗಾಗಿ ಟೇಸ್ಟ್ ಮಾಡೋಣ ಅಂತೇಳಿ ಬಂದ್ವಿ. ಸೊ ನಾನು ಪೂರಿ, ಚಿಕನ್ನು, ರೈಸು, ಹಪ್ಳ ತೊಗೊಂಡೆ. ಪೂರಿ ನೋಡ್ತಿದ್ದಂಗೆ ಪೂರಿನೇ ಸಾಕಾಯಿತು ಅಂತ ಅನ್ನಿಸ್ತು. ಸರಿ ಅಂತೇಳಿ ಊಟ ಮಾಡಿಕೊಂಡು ಅಲ್ಲಿಂದ ನಾನು ಇವರು ರಮ್ಯ ಅವ್ರ ಮನೆಗೆ ಬಂದೆ. ಸೊ ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಇದ್ದರು. ಸೊ ಆರಾಮಾಗಿ ಮಾತಾಡಿಕೊಂಡು ಎಲ್ಲರ ಜೊತೆನೂ ಅಲ್ಲೇ ಕಾಫಿ ಕುಟ್ಕೊಂಡು ಅಲ್ಲಿಂದ ಮನೆಗೆ ಬಂದೆ. ಇನ್ನು ಮನೆಯಲ್ಲಿ ನನ್ನ ಕೆಲವೊಂದು ಕೆಲಸಗಳು ಬ್ಯಾಲೆನ್ಸ್ ಇತ್ತು, ಎಲ್ಲ ಕೆಲಸ ಮುಗಿಸಿ ಇನ್ನು ರಾತ್ರಿಗೆ ಅಂತೇಳಿ ನನ್ನ ಮಗಳು ಚಪಾತಿ ಬೇಕು ಅಂತ ಕೇಳಿದ್ಲು ಅಂತೇಳಿ ಅವಳಿಗೆ ಚಪಾತಿ ಜೊತೆಗೆ ಸಾರಿತ್ತು. ಸೊ ಅದೇ ಸಾರಿಗೆ ಚಪಾತಿ ಹಾಕ್ಕೊಟ್ಟೆ.